ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಲಾಂಗ್ ಟೈಮ್ ಆದಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ವೀಡಿಯೋಸ್ ಇದೆ, ಆ್ಯಕ್ಚುಲಿ ಹಾಕೋಕ್ಕಾಗ್ತಿಲ್ಲ ಅಷ್ಟೇ. ಇವತ್ತು ಎಲ್ಲಿ ಹೊರಟಿದ್ದೀವಿ ಅಂತಂದರೆ, ನಮ್ಮ ಫೇವ್ರೆಟ್ ಪ್ಲೇಸ್ ಆದದ್ದು ಬೆಂಗಳೂರು. ಯಾಕಂದರೆ ನಾನು ಬೆಳೆದಿದ್ದೆಲ್ಲ ಅಲ್ಲೇ ಆ್ಯಕ್ಚುಲಿ. ಕಾಲೇಜ್ ಡೇಸ್ ಮಾತ್ರ ನಾವು ಉತ್ತರ ಕರ್ನಾಟಕ ಸೈಡ್ ನಾನು ಬಂದು ಕಾಲೇಜೆಲ್ಲ ಕಲ್ತಿದ್ದು. ಸ್ಕೂಲ್ ಡೇಸ್ ಫುಲ್ ನಾನೆಲ್ಲ ಕಲ್ತಿದ್ದೆಲ್ಲ ಅಲ್ಲೇ. ಹೋಗ್ತಾ ಹೋಗ್ತಾ ಈ ವಿಡಿಯೋ ಗೊತ್ತಾಗುತ್ತೆ ನಿಮಗೆ. ಥರ ಹೇಳಿನಿ ಎಲ್ಲ ಮಾಡಬಾರ್ದು, ಬೆಳಕದಲ್ಲ ಅಲ್ಲಿ ಕಾಣಲ್ಲ. ನೀನು ಅವಿಂದಲೇ ಮಾಡ್ತೀನಿ ನಾನು ಇಷ್ಟ. ನಾವು ಹೋಗುತ್ತಾನೆ ಇವ್ರು ಹೋಗಂಗಿಲ್ಲ. ಇನ್ನೊಂದು 2 ತಾಸ್ನಾಗ ಚಿತ್ರ 2 ತಾಸು ಇದು ಇತ್ರದಾನ ಅಷ್ಟೇ. ರೋಡ್ ಸ್ವಲ್ಪ ಕಚ್ಚ ಐತ್ರಿ. 200 ಕಿಲೋಮೀಟರ್ ಇದ್ವಾ? ಹಾಂ, 2 ತಾಸು ರೀ. ಹಾಂ, 2 ತಾಸು. ಮತ್ತು ಮಮ್ಮಿ ಬೇರೆ ಕುಕ್ಕರ್ ಇಡ್ಬೇಕಿನ್ನ. ಕುಕ್ಕರ್ ಅನ್ನ ಹಾಕ್ಬೇಕು. ಎಸ್, ನಾವೆಲ್ಲರೂ ಇವಾಗ ಬೆಂಗಳೂರಿಗೆ ಹೊಟ್ಟಿದ್ದೀವಿ. ಅಕ್ಕ, ನಾನು, ಅಕ್ಕನ ಮಗಳು, ಮಮ್ಮಿ, ಅಪ್ಪ, ಹಾಗೆ ಮಾಮ ಕೂಡ ಬರ್ತಾ ಇದ್ದಾನೆ. ಮಕ್ಕಳನ್ನೆಲ್ಲ ಬಿಟ್ಟು ನಾನು ಫಸ್ಟ್ ಟೈಮ್ 3 ಡೇಸ್ ಹೊರಗಡೆ ಇರೋದು. ಯಾಕಂತಂದ್ರೆ ಹಾಗೆ ಹೋಗಬೇಕಾದ ಇವೆಂಟ್ ಇತ್ತು ಒಂದು ಕೂಡ. ಲಕ್ಕಿಲಿ ನಾನು ಹೋಗ್ತಾ ಇದ್ದೀನಿ. ಯಾಕಂದರೆ ತುಂಬ ಖುಷಿ ಆಗ್ತಿದೆ ನನಗೆ ಹೋಗೋಕ್ಕೆ. ತುಂಬ ದಿನ ಆದಮೇಲೆ ಹೋಗ್ತಾ ಇರೋದು, ಅದು ಬೆಂಗಳೂರಿಗೆ ಹೋಗ್ತಾ ಇರೋದು. ಬೆಂಗಳೂರಿಗೆ ಯಾಕಪ್ಪ ಅಂತಂದರೆ ನನ್ನ ಫೇವ್ರೆಟ್ ಪ್ಲೇಸ್ ಯಾಕಂತಂದರೆ ನನ್ನ ಕಾಲೇಜು ನನ್ನ ಸ್ಕೂಲು, ಹಾಗೆ ನನ್ನ ಚಿಕ್ಕ ವಯಸ್ಸಿನೆಲ್ಲ ಕಳೆದಿದ್ದ ಕ್ಷಣಗಳನ್ನ ನೋಡಬೇಕು ಅಂತ ಹೋಗ್ತಾ ಇರೋದು. ಆ್ಯಕ್ಚುಲಿ ಎಷ್ಟು ವರ್ಷ ಆಯಿತು ಅಂತಂದರೆ, ಏನಿಲ್ಲ ಅಂದರೂ 21 ವರ್ಷ ಆಯಿತು ನಾನು ಬೆಂಗಳೂರಿಗೆ ಹೋಗಲಿಲ್ಲ. ಇಲ್ಲೇ ಕಾಲೇಜ್ ಆದಮೇಲೆ, ಮದುವೆ ಆದಮೇಲೆ, ಮಕ್ಕಳಾದ್ಮೇಲೆ ನಾನು ಹೋಗೋಕ್ಕೆ ಆಗಲಿಲ್ಲ. ಇದೊಂಥರ ಅದಕ್ಕೆ ಖುಷಿಯಾಗಿ ಹೋಗ್ತಾ ಇರೋದು. ಏನಪ್ಪ ತುಂಬ ಓವರ್ ಎಕ್ಸೈಟ್ ಆಗ್ತಿದ್ದೀನಿ ಅಂತ ತಿಳ್ಕೊಬೇಡ್ರಿ. ನನಗೆ ಅಷ್ಟು ಖುಷಿ ಆಗ್ತಿದೆ. ನನ್ನ ಪ್ಲೇಸ್, ನಾನು ಬೆಳೆದಂಥ ಪ್ಲೇಸ್ ನೋಡಬೇಕು ಅನ್ನೋದು ನನ್ನ ಆಸೆ ಇತ್ತು. ಮುಂದೆ ವ್ಲಾಗ್ಸಲ್ಲಿ ನಿಮ್ಗೆ ಗೊತ್ತಾಗ್ತದೆ ನಾನು ಯಾಕಪ್ಪ ಇಷ್ಟು ಎಕ್ಸೈಟ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ಸ್ವಲ್ಪ ವೀಡಿಯೋಸ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದೆಲ್ಲ ನಮ್ಮ ಅಕ್ಕನ ಮಗಳು ವೀಡಿಯೋ ಮಾಡಿರೋದು. ಹೇಗೆ ಬಂದಿದೆ ಅಂತ ನೀವು ನೆಕ್ಸ್ಟ್ ನನಗೆ ಕಮೆಂಟ್ಸಲ್ಲಿ ಹೇಳಬೇಕು. ಇದೆಲ್ಲ ನಾನು ತೆಗ್ದಿರೋದು, ಕೆಲವೊಂದು ಅವಳು ತೆಗ್ದಾಳೆ. ಈಗ ನಾವು ಪ್ರೆಸೆಂಟಾಗಿ ಬಂದಿದ್ದು ಚಿತ್ರದುರ್ಗ ಬಂದಿದ್ವಿ. ಇಷ್ಟು ದೂರ ಬಂದಿದ್ವಿ. ಆನ್ ದ ವೇ ಚಿತ್ರದುರ್ಗ ಕೋಟೆ ನೋಡೋಣ, ಅದಕ್ಕೆ ಒಬ್ಬವನ್ನ ಕಿಂಡಿ ನೋಡೋಣ ಅಂತ ಹೇಳ್ಬಿಟ್ಟು. ಓಕೆ, ಇಲ್ಲಿ ನಮ್ಮ ಅಮ್ಮ ಮೊಸರು ತೊಗೋತಾರೆ. ನೆಕ್ಸ್ಟ್ ಊಟ ಮಾಡೋಕ್ಕೆ ಮೊಸರು ಬೇಕು ಅಂತ. ಓಕೆ, ಬಂದ್ವಿ. ಈಗ ಲೊಕೇಶನ್ ಬಂದಿದ್ದೀವಿ. ಈಗ ನಾವು ಜಸ್ಟ್ ಚಿತ್ರದುರ್ಗ ಕೋಟೆ ನೋಡಬೇಕು ಅಂತ. ನಮ್ಗೆ ಆ್ಯಕ್ಚುಲಿ ಇದು ಚಿತ್ರದುರ್ಗ ಕೋಟೆ ನೋಡಿದ್ದೀವಿ, ಅಂದರೆ ಬುಕ್ಸು, ವೀಡಿಯೋಸು ಈ ಥರದ್ದೆಲ್ಲ ನೋಡಿದ್ದೀನಿ. ಲೈವಾಗಿ ನೋಡಿರಲಿಲ್ಲ. ನೋಡಿದ್ವಿ, ಚೆನ್ನಾಗಿದೆ. ಆದರೆ ನಮಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಲ್ವಾ. ಗೋಲ್ಗುಮ್ಮಟ ಏರಿದ್ದು ಒಂಥರ ಏನೋ ನಮ್ಗೆ ಅದು ರೂಢಿನೋ ಏನೋ ಗೊತ್ತಿಲ್ಲ. ಇದನ್ನು ಹತ್ತಬೇಕಾದ್ರೆ ಸಖತ್ ಕಷ್ಟ ಆಗೋಯಿತು. ಹಾಗೆ ಬರ್ತಾ ಇದ್ದರೆ ಇಲ್ಲೇ ಅಂದ್ಕೊಂಡಿದ್ವಿ. ತುಂಬ ಮೇಲೆ ಹತ್ತಬೇಕು, ನಮ್ಗೆ ಅದು ಗೊತ್ತೇ ಇರಲಿಲ್ಲ. ಸ್ವಲ್ಪ ದೂರ ಹತ್ತಿದ್ವಿ. ನಮ್ಮ ಮಮ್ಮಿಗಂತೂ ಆಗಲಿಲ್ಲ. ಆದರೂ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಮ್ಮಿ ಗ್ರೇಟು. ಅಷ್ಟು ದೂರ ಹತ್ತಿದಾರಂದ್ರೆ ಅವ್ರಿಗೆ ಹತ್ತುತ್ತಾರೆ ಅಂತ ನಾವು ಅಂದ್ಕೊಂಡಿಲ್ಲ. ಆದರೂ ಹತ್ತಿದ್ರು. ಅಷ್ಟವರೆಗೂ ಹತ್ತಿದ್ರಲ್ಲ, ನಮ್ಗೊಂದು ಎನರ್ಜಿಲೇ ಹತ್ತಿದ್ರು. ಆಮೇಲೆ ಆಗಲಿಲ್ಲ ಅವ್ರಿಗೆ. ಸರಿ, ನೀವು ಇಲ್ಲೇ ಕುತ್ಕೊಂಡ್ರು, ನಾವು ನೋಡ್ಕೊಂಡು ಬರ್ತೀವಿ ಅಂತ ಎಲ್ಲ ನೋಡ್ಕೊಂಡ್ಬಂದಿದ್ದು. ಗೊತ್ತೈತಿ, ಹುಷಾರು. ಮೊಬೈಲ್ ಮತ್ತದು ಮಂಕಿ ಇರ್ತದೆ. ಹೌದು. ಹಿಂಗೆ ಆಯ್ತು ಮಮ್ಮಿ. ಆಯ್ತು, ಬಂದಿಲ್ಲ. ಈಗ ಸ್ಟಾಪ್ ಮಾಡೋಣ. ಸ್ವಲ್ಪ ರೆಸ್ಟ್. ಮನುಷ್ಯರು
ಹತ್ತಿ ಅಲ್ಲಿ ಹೋಗ್ಬೇಕು ಈ ಕೂತ್ ಬಿಡು ಮಿನಿ ಒನಕೆ ಓಬವ್ವನ ಕಿಂಡಿ ಏಕನಾಥೇಶ್ವರ ದೇವಾಲಯ ಸಂಪಿಗೆ ಸಿದ್ದೇಶ್ವರ ದೇವಾಲಯ ಏಕನಾಥೇಶ್ವರ ಫೋಟೋ ತಗೊಂಡು ಇಲ್ಲಿ ಹೋಗ ಅನುಷ್ಕಾ ನೀರು ಫಸ್ಟ್ ಇದು ಹೊಡಿಬೇಕು ಅಲ್ಲ ಮಾಮ ಒಬ್ಬೊಬ್ರು ಏನೋ ತಿನ್ನಕ್ಕೆ ತೊಗೊಂಬಂದಾರ ನೋಡೋರು. ಹಾಗೆ ನಾವು ಇಲ್ಲಿ ತಿಳಿ ನೀರಾಗಿತ್ತು, ಇಷ್ಟು ಶಾಂತವಾಗಿತ್ತು. ನಮ್ಮ ಮಾಮ ಧ್ಯಾನಕ್ಕೆ ಕೂತ್ಕೊಂಡ್ಬಿಟ್ಟ. ಅಂತೂ ಇಂತೂ ರೀಚ್ ಆದ್ವಿ. ಒನಕೆ ಓಬವ್ವನ ಕಿಂಡಿನ ನೋಡ್ತಾ ಇದ್ದೀವಿ. ಆಮೇಲೆ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಒನಕೆ ಓಬವ್ವನ ಕಿಂಡಿ ಒಳಗೆ ಮಾಮನೂ ಕೂಡ ಬಂದ. ನನ್ನೂ ಕರೆದ. ನಾನಂತೂ ಹೋಗಲಿಲ್ಲ, ಭಯ ಆಗೋಯ್ತು ಅಷ್ಟೇ. ಇದಾಗಿತ್ತು ನಮ್ಮ ವೀಡಿಯೋಸ್. ಹಾಗೆ ಆನ್ ದ ವೇ ಹೋಗ್ಬೇಕಾದ್ರೆ ಅಲ್ಲೆಲ್ಲಿ ಊಟ ಮಾಡೋಕ್ಕೆ ಕೊಡಲಿಲ್ಲ ನಮಗೆ. ಅಂದರೆ ನಾವೇನೋ ಹೋಟೆಲ್ಲೇ ಮಾಡ್ಬೋದು ಅಂದ್ಕೊಂಡ್ವಿ, ಅಲ್ಲಿ ಮಾಡೋಕ್ಕೆ ಕೊಡಲಿಲ್ಲ. ಇಲ್ಲೇ ಒಂದು ವ್ಯೂ ಪಾಯಿಂಟ್ ಇತ್ತು, ಅಲ್ಲೇ ಕುತ್ಕೊಂಡು ಎಲ್ಲರೂ ಎಲ್ಲ ತೊಗೊಂಬಂದು ಟಿಫಿನ್ ಎಲ್ಲ ಊಟ ಮಾಡ್ತಿದ್ವಿ. ಈಗ ಊಟ ಮಾಡ್ಕೊಂಡು ಸಿದ್ಧಗಂಗಾ ಮಠಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಹಾಗೆ ನಿಯರ್ ಹತ್ತಿರ ಹೋಗ್ತಾ ಚಿತ್ರದುರ್ಗ ಮುಗಿದ್ಮೇಲೆ ಸಿದ್ಧಗಂಗಾ ಮಠ ನೋಡ್ಕೊಂಡು ಹೋಗೋಣ ಅಂತಂತ ಹೋದ್ವಿ. ಹೆಂಗೆ ತಗೋತಾರೆ ಇನ್ಮೇಲೆ ಗುಡ್ಡ ಅಂತ ನೆನೆಸಬಾರ್ದು, ನೋಡೋಕ್ಕಷ್ಟ ದೂರ ಬೆಟ್ಟ ನುಣ್ಣಗತ್ತ. ಹಿಂದಲ್ಲ ಈ ಕಡೆ. ಇಲ್ಲಿ ಮಕ್ಕಳೆಲ್ಲ ನೋಡಿ ಎಷ್ಟು ಶಿಸ್ತು, ಅವರೇ ಎಲ್ಲ ಕೆಲಸ ಮಾಡ್ತಾಯಿದ್ರು ನೀಟಾಗಿ. ತುಂಬ ಖುಷಿ ಆಗ್ತದೆ. ಹಾಗೆ ಇಲ್ಲಿ ನಮಸ್ಕಾರ ಮಾಡಿ ನಾವು ಹೊರಟ್ವಿ. ಒಂದು ಸ್ವಲ್ಪ ಹೊತ್ತು 5 ನಿಮಿಷ ಕೂತ್ಕೊಂಡ್ವಿ. ಆ್ಯಕ್ಚುಲಿ ನಮಗಿರೋದು ಇವತ್ತು ಇಲ್ಲೇ ಸಿದ್ಧಗಂಗಾ ಮಠದಲ್ಲೇ ಸ್ಟೇ ಮಾಡ್ಬೇಕು ಅಂದ್ಕೊಂಡಿದ್ವಿ. ಆಮೇಲೆ ಸುಮ್ಮನೆ ಬೆಳಗ್ಗೆ ಎದ್ದು ಹೋಗಿ ರೆಡಿಯಾಗಿ ಹೋಗೋದು ಬೇಡ ಅಂತ ಆಮೇಲೆ ಡಿಸೈಡ್ ಚೇಂಜ್ ಆಯಿತು. ಇಲ್ಲ ಬೆಳಗ್ಗೆ ಅಲ್ಲಿ ಯಾಕಂದರೆ ಟ್ರಾಫಿಕ್ ಇರುತ್ತೆ, ನಾವು ಇಲ್ಲಿಂದ ಹೋಗೋದು ಯಾಕೆ, ಅಲ್ಲೇ ಹತ್ತಿರದಲ್ಲೇ ಎಲ್ಲಾದರೂ ಸ್ಟೇ ಮಾಡೋಣ ಅಂತ. ಏನಪ್ಪ ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಯಾಕೆ ಬಂದಿದ್ವಿ, ಹಾಗೆ ಏನಿತ್ತು ಇವೆಂಟು ಅಂತ ಹೇಳ್ಬಿಟ್ಟು. ಅಂತೂ ಇಂತೂ ಸಿದ್ಧಗಂಗಾ ಮಠ ತುಮಕೂರನ್ನು ದಾಟಿಬಿಟ್ವಿ ನಾವು. ಈಗ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ರೀಚ್ ಆಗ್ತಾಯಿದ್ದೀವಿ ಬೆಂಗಳೂರಿಗೆ. ಆನ್ ದ ವೇ ಇನ್ನು ಸ್ವಲ್ಪ ಟೈಮಲ್ಲೇ ನಾವು ಬೆಂಗಳೂರನ್ನ ತಲುಪಿಬಿಡ್ತೀವಿ. ನೋಡಿರಿ ಬೆಂಗಳೂರು ಬಂದೇ ಬಿಡ್ತು. ಈ ಥರ ಬಿಲ್ಡಿಂಗ್ಸ್ ನೋಡಿದ್ರೆ ಬೆಂಗಳೂರು ಬಂದುಬಿಡ್ತು. ಹಾಗೆ ರೂಮ್ ತೊಗೊಂಡು ಇಲ್ಲೇ ಸ್ಟೇ ಮಾಡ್ತಿದ್ದೀವಿ. ಹಾಗೆ ರೆಸ್ಟ್, ತುಂಬ ಟಯರ್ಡ್ ಆಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.